कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. ನೆಕ್ಸ್ಟ್ 1 ವರ್ಷದ ತನಕ ಗೋಲ್ಡ್ ಅನ್ನ ಬೈ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಹೌದು, ನಿನ್ನೆ ಪಿಎಂ ನರೇಂದ್ರ ಮೋದಿ ಒಂದು ವಾರ್ನಿಂಗ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಮಾಡಿ, ನೆಕ್ಸ್ಟ್ 1 ವರ್ಷ ಗೋಲ್ಡ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ, ಫಾರಿನ್ ಟ್ರಿಪ್ಸ್ ಅನ್ನ ಅವಾಯ್ಡ್ ಮಾಡಿ, ಫಾರಿನ್ ಬ್ರಾಂಡ್ಸ್ ಯೂಸ್ ಮಾಡೋದ್ ಬಿಟ್ಟು ಇಂಡಿಯನ್ ಬ್ರಾಂಡ್ಸ್ ಅನ್ನ ಯೂಸ್ ಮಾಡಿ ಅಂತ, ಇದ್ರ ಜೊತೆಗೆ ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ವಿಷಯ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು, ಬಟ್ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ, ಅದ್ರ ಹಿಂದೆ ಇರೋ ಲಾಜಿಕ್ ಏನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಪ್ರಪಂಚದಲ್ಲೇ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇಂಡಿಯಾ ಮುಂದೆ ಇರುತ್ತೆ. ಈ ರೀತಿ ಗೋಲ್ಡ್ ಅನ್ನ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡ್ರೆ ಡಾಲರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಇಂಡಿಯನ್ ರುಪಿ ವೀಕ್ ಆಗುತ್ತೆ, ಇಂಡಿಯನ್ ರುಪಿ ವ್ಯಾಲ್ಯೂ ಅನ್ನ ಕಳ್ಕೊಳ್ಳುತ್ತೆ. ಇನ್ನು ಎರಡನೇ ರೀಸನ್, ಇಂಡಿಯಾ 80% ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಆಲ್ರೆಡಿ ವಾರ್ ಇಂದ ಕ್ರೂಡ್ ಆಯಿಲ್ ಪ್ರೈಸ್ ಅನ್ನೋದು ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಇಂಡಿಯನ್ಸ್ ಓನ್ ವೆಹಿಕಲ್ಸ್ ನ ಯೂಸ್ ಮಾಡೋದು ಕಡಿಮೆ ಮಾಡಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಪೆಟ್ರೋಲ್ ಅಂಡ್ ಡೀಸೆಲ್ ಕನ್ಸಂಪ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ ಕೇಸ್ ಯೂಸೇಜ್ ಕಡಿಮೆ ಆಗಿಲ್ಲ ಅಂದ್ರೆ ಆಲ್ರೆಡಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದ್ರೆ ನಾವು ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಪ್ರೈಸ್ ಜಾಸ್ತಿ ಆಗುತ್ತೆ. ಇದರಿಂದ ಇಂಡಿಯನ್ ಎಕಾನಮಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಬೀಳುತ್ತೆ. ಇದೇ ಕಾರಣಕ್ಕೆ ಕ್ರೂಡ್ ಆಯಿಲ್ ಅನ್ನ ಕಡಿಮೆ ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಎನರ್ಜಿ ಕ್ರೈಸಿಸ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆಲ್ರೆಡಿ ಎಲೆಕ್ಷನ್ಸ್ ಇದ್ದಿದ್ರಿಂದ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಅನ್ನೋದು ಇನ್ನೂ ಜಾಸ್ತಿ ಆಗಿಲ್ಲ, ಮುಂದೆ ಜಾಸ್ತಿ ಆಗೋ ಚಾನ್ಸಸ್ ಸಹ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಕ್ವಿಕ್ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.